ಅಂಧಕಾರ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕಣ್ಣು ಕಾಣದೇ ಇರೋದಲ್ಲ, ಕಣ್ಣು ಇದ್ದೂ ಕೂಡ ಸಾಧನೆ ಮಾಡದೇ ಇರೋದು ಅಂತ. ಬಹಳ ಹೆಮ್ಮೆ ಆಗುತ್ತೆ ಮಾತೇಶ್ ಅವರೇ. ನೀವು ಬ್ಲೈಂಡ್ ಕ್ರಿಕೆಟ್ಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದೀರಾ ಆಗಿಂದ. ಸೋಷಿಯಲ್ ಮೀಡಿಯಾದ ಮೂಲಕ ರೆಕಗ್ನಿಷನ್ ನಮ್ಮ ಹುಡುಗಿರಿಗೂ ಸಿಗುತ್ತೆ. ಕ್ರಿಕೆಟರ್ಸ್ ಕೂಡ ಸಾಕಷ್ಟು ದುಡ್ಡನ್ನು ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುತ್ತೆ. ನಾವು ವಿರಾಟ್ ಕೊಹ್ಲಿ ಮತ್ತು ಹರ್ಮನ್ ಟೀಮ್ ಅವರಿಗೆ ಸಿಕ್ಕಂಥ ಸಂಭಾವನೆ ನಮ್ಮ ಹುಡುಗರಿಗೆ ಸಿಗಲಿ ಅಂತ ಯೋಚನೆ ಮಾಡೋದು ತಪ್ಪಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋಕ್ಕೆ ಪವನ್ ಕಲ್ಯಾಣ್ ಸರ್ ಒಂದು ನಿದರ್ಶನ. IPL ಥರನೇ ಒಂದು ಬ್ಲೈಂಡ್ ಪ್ರೀಮಿಯರ್ ಲೀಗ್ ಕೂಡ ಬರುತ್ತೆ, ಸೊ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಯಾವಾಗಲೂ ದೊಡ್ಡವರೊಂದು ಮಾತು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಹಾಗೆ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್, ವುಮೆನ್ಸ್ ಬ್ಲೈಂಡ್ ಕ್ರಿಕೆಟ್ ಟೀಮ್ T20 ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಸೊ ಒಬ್ಬ ಮಹಾನ್ ಗುರು ಇದ್ದಾರೆ. ಸೊ ಅವರ ಕಾರಣದಿಂದನೇ ಅತ್ಯಂತ ಪರಿಶ್ರಮ ಪಟ್ಟು ಈ ಒಂದು ಸಾಧನೆಯನ್ನು ಮಾಡಲಾಗಿದೆ. ಸೊ ಅವ್ರ ಜೊತೆನೇ ನಾವೀಗ ಇದ್ದೀವಿ. ಸೊ ಅವ್ರು ಬೇರೆ ಯಾರೂ ಅಲ್ಲ, ಸಮರ್ಥನಂ ಸಂಸ್ಥೆಯ ಮೂಲಕ ತುಂಬ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಮಹಾಂತೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಮಾಲ್ತೇಶ್ ಅವರೇ, ಮತ್ತು ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸರ್ ಒಂದು ಮಾತಿದೆ ಸರ್, ಏನಂತ ಹೇಳಿದ್ರೆ ಅಂಧಕಾರ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕಣ್ಣು ಕಾಣದೇ ಇರೋದಲ್ಲ, ಕಣ್ಣು ಇದ್ದೂ ಕೂಡ ಸಾಧನೆ ಮಾಡದೇ ಇರೋದು ಅಂತ. ಆದರೆ ಆ ಎಲ್ಲ ಎಲ್ಲೆಗಳನ್ನು ಮೀರಿ ಸೊ ಜಗತ್ತೇ ತಿರುಗಿ ನೋಡುವಂಥ ಸಾಧನೆಯನ್ನು ಈಗ ಮಾಡಿದ್ದಾರೆ. ಸೊ ಅದು ನಮ್ಮ ಭಾರತದ ಹೆಣ್ಮಕ್ಳು, ಪ್ರಮುಖವಾಗಿ ನಮ್ಮ ಕನ್ನಡ ನಾಡಿನ ಹೆಣ್ಮಕ್ಳು. ಸೊ ಇವರ ಒಂದು ಸಾಧನೆಯಿಂದ ನಿಮ್ಮ ಒಂದು ಪರಿಶ್ರಮ ತುಂಬಾ ಇದೆ. ಸೊ ಈ ಬಗ್ಗೆ ಸರ್, ಈ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳೋದಾದರೆ ಸರ್. ನೀವು ಹೇಳಿದಾಗೆ ಗುರುಗಳಿಗೆ ತುಂಬ ಸಂತೋಷ ಆಗೋದು ಯಾವಾಗ ಅಂದರೆ ಅವ್ರ ಶಿಷ್ಯಂದರು ಅವ್ರನ್ನ ಮೀರಿ ಬೆಳೆದಾಗ. ಅದೇ ರೀತಿ ನಮ್ಮ ಭಾರತದ ಮಹಿಳೆಯರು, ಅದರಲ್ಲೂ ಮುಖ್ಯವಾಗಿ ನಮ್ಮ 3 ಕರ್ನಾಟಕದ ಕುವರಿಯರು ಭಾರತ ತಂಡದಲ್ಲಿ ಭಾಳ ಅತ್ಯದ್ಭುತವಾಗಿ ಆಡಿ, ಅದರಲ್ಲೂ ನಮ್ಮ ಹುಡುಗಿನೇ ನಾಯಕಿಯಾಗಿದ್ದು, ನಾವು ವ್ಯವಸ್ಥೆ ಮಾಡಿ ಭಾಳ ಪರಿಶ್ರಮದಿಂದ ಒಂದು ಆಯೋಜನೆ ಮಾಡಿದಂಥ ವಿಶ್ವಕಪ್ಪಲ್ಲಿ ನಮ್ಮ ತಂಡವೇ ಗೆದ್ದು ಒಂದು ಕೀರ್ತಿ ಪಟಾಕಿ ಹಾರಿಸಿದಾಗ, ಅದರಲ್ಲೂ ಶ್ರೀಲಂಕಾ ಕೊಲಂಬೋದಲ್ಲಿ ನನಗೆ ಆದಷ್ಟು ಸಂತೋಷ ಐ ಥಿಂಕ್ ಇನ್ಯಾರಿಗೂ ಆಗಿರಲಿಕ್ಕಿಲ್ಲ. ಇಡೀ ಭಾರತನೇ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದೆ. ಸೊ ನನಗೆ ಭಾಳ ಹೆಮ್ಮೆ ಆಗುತ್ತೆ ಮಾಲ್ತೇಶ್ ಅವರೇ. ಸೊ ಸರ್, ಬಹುಶಃ ನಮಗೂ ನಿಮಗೂ ಒಂದು ತತ್ರ 1 ದಶಕದ ಒಂದು ಸಂಬಂಧ ಇದೆ, ಅಂದರೆ ನಿಮ್ಮ ನಡುವೆ ಮಾತುಕತೆ ಇದೆ. ಸೊ ಆಗಿಂದನೂ ನಾನು ನೋಡ್ತಾ ಇದ್ದೀನಿ, ನಾನು ಪತ್ರಕರ್ತನಾಗಿ. ಸೊ ನೀವು ಬ್ಲೈಂಡ್ ಕ್ರಿಕೆಟ್ಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದೀರಾ ಆಗಿಂದನೂ, ಇಲ್ಲಿಯವರೆಗೂ ಅದನ್ನು ಮಾಡಿದ್ದೀರಾ. ಸೊ ಈಗ ಮಹಿಳಾ ಕ್ರಿಕೆಟ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಸೊ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದೀರಾ. ಸೊ ಈಗಿನ ಅಗತ್ಯತೆ ಏನು ಅಂತ ಹೇಳ್ತೀರಾ ಸರ್ ನೀವು? ಇದೊಂದು ನಿಜವಾಗ್ಲೂ ಒಂದು ತಪಸ್ಸು ಅನ್ಬೋದು ನೀವು, ಅಥವಾ ಒಂದು ಪರಿಶ್ರಮ ಅನ್ಬೋದು. ಒಂದು ಹಂತಕ್ಕೆ ಬಂದು ತಲುಪಿದೆ. ಯಾವಾಗಲೂ ಒಂದು ಕ್ರೀಡೆ ಇರ್ಬೋದು, ಒಂದು ಎಕ್ಸಾಮ್ ಇರ್ಬೋದು, ಅದರಲ್ಲಿ ಯಶಸ್ವಿ ಅಥವಾ ಗೆದ್ದಾಗ ಅದಕ್ಕೆ ಒಂದು ಮಾನ್ಯತೆ ಸಿಗ್ತಾ ಬರುತ್ತೆ. ಆ ಒಂದು ಸ್ಟೇಜಲ್ಲಿ ಈಗ ನಮ್ಮ ಅಂಧರ ಕ್ರಿಕೆಟ್ ಇದೆ. ಸಾಕಷ್ಟು ಅಗತ್ಯತೆಗಳು ಇನ್ನೂ ಪೂರೈಸಬೇಕಾಗಿವೆ. ನಮ್ಮ ಆಟಗಾರರಿಗೂ ಬೇರೆ ಆಟಗಾರರಿಗೆ ಹೇಗೆ ಮಾನ್ಯತೆ ಇದೆ, ಹೇಗೆ ಅವರಿಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ, ಮತ್ತು ಅವರಿಗೆ ಸಂಭಾವನೆ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಕೆಲಸ ಇರ್ಬೋದು, ಮತ್ತು ಆಟ ಆಡಲಿಕ್ಕೆ ಬೇಕಾದಂಥ ಒಂದು ಕ್ರೀಡಾಂಗಣ ಇರ್ಬೋದು, ಈ ಥರದ್ದೆಲ್ಲ ವ್ಯವಸ್ಥೆ ಇನ್ನೂ ಆಗಬೇಕಿದೆ ಮಾಲ್ತೇಶ್ ಅವರೇ. ಸೊ ಆ ಒಂದು ದಿಕ್ಕಿನಲ್ಲಿ ಸಮರ್ಥನ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೂ ಇಸ್ ಹೂ ಆಫ್ ದ ಕಂಟ್ರಿ ಅವ್ರನ್ನ ಎಲ್ಲರೂ ಭೇಟಿ ಮಾಡಿದ್ದೀವಿ. ಅನೇಕ ಕಡೆ ಅವರೇ ನಮ್ಮನ್ನು ಕರೆಸ್ಕೊಂಡು ನಮ್ಮ ಮಹಿಳಾ ತಂಡಕ್ಕೆ ಪ್ರಶಂಸೆ ಮತ್ತು ಪುರಸ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆ ಹೇಳಲಿಕ್ಕೂ ಕೂಡ ಈ ಮೂಲಕ ಇಷ್ಟಪಡ್ತೀನಿ. ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಪಾಸಿಟಿವ್ ವೇನಲ್ಲಿ ತೊಗೊಂಡೋದ್ರೆ ಏನೆಲ್ಲ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಾವು ಬ್ಲೈಂಡ್ ಕ್ರಿಕೆಟ್ T20 ವರ್ಲ್ಡ್ ಕಪ್ ಗೆದ್ದಾಗ ನಾವು ನೋಡಿದ್ವಿ ಸರ್. ಒಂದು ದಿನದ ನಂತರ ನಮ್ಮ ಭಾರತದ ಹೆಣ್ಮಕ್ಳು T20 ವರ್ಲ್ಡ್ ಕಪ್ ಗೆದ್ರು ಅನ್ನೋದು ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ದೊಡ್ಡ ಸ್ಪಾರ್ಕ್ ಅದು ಸಡನ್ ಆಗಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಆಗಿದ್ದಿಷ್ಟೇ, ಕ್ರಿಕೆಟ್ ಅಂದರೆ ಇಂಡಿಯಾದಲ್ಲಿ ಒಂದು ಧರ್ಮ. ಸೊ ಸಾಕಷ್ಟು ದುಡ್ಡಿದೆ, ಹಾಗೆ ಕ್ರಿಕೆಟರ್ಸ್ ಕೂಡ ಸಾಕಷ್ಟು ದುಡ್ಡನ್ನು ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುತ್ತೆ. ಆದರೆ ಇಲ್ಲಿ ಎಲ್ಲರಿಗೂ ಆ ಒಂದು ಸಂಪತ್ತು ಹಂಚಿಕೆ ಆಗಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾನೆ ಇದೆ. ಹಾಗಾದರೆ BCCI ಸಪೋರ್ಟು ಬಗ್ಗೆ ನೀವು ಹೇಳೋದಾದರೆ ಸರ್? ಎಲ್ಲ ಕ್ರಿಕೆಟಿಗರಿಗೆ ಸಿಕ್ಕಂಥ ಒಂದು ಖಂಡಿತ ಸೋಷಿಯಲ್ ಮೀಡಿಯಾದ ಮೂಲಕ ರೆಕಗ್ನಿಷನ್ ನಮ್ಮ ಹುಡುಗಿರಿಗೂ ಸಿಕ್ತು.
ತುಂಬ ಸಂತೋಷ, ತುಂಬ ಖುಷಿಯಾಗುತ್ತೆ. ಇಡೀ ದೇಶನೇ ಅದನ್ನು ಗುರುತಿಸಿ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಹೇಳಿದಾಗೆ ಸ್ಪಾರ್ಕ್ ಒಂಥರ ಬ್ಲಾಸ್ಟ್ ಅಂತ ಹೇಳ್ಬೋದು. ಭಾಳ ಒಂದು ಪಾಸಿಟಿವ್ ವೇಯಲ್ಲಿ ನನಗೆ ಎಷ್ಟು ಫೋನ್ ಬಂದಿರ್ಬೋದು ನೀವು ಯೋಚನೆ ಮಾಡಿ. ಅನೇಕ ನಿಮ್ಮಂಥ ಸ್ನೇಹಿತರು ಫೋನ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಹೂ ಇಸ್ ಆಫ್ ದ ಕಂಟ್ರಿ ಟ್ವೀಟ್ ಮಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ, ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡ್ರು. ಅನೇಕ ದಿಗ್ಗಜರು ಕರೆದ್ರು ಸೋಷಿಯಲ್ ಮೀಡ್ಯಾ ನೋಡಿ, ಇವರ ಇಂಟರ್ವ್ಯೂಗಳು ನೋಡಿ, ಇವರ ನೋವನ್ನು ಕೇಳಿ ತುಂಬ ಜನರು ಸ್ಪಂದಿಸಿದ್ರು. ಅನೇಕರು ಒಂದು ಸಂಭಾವನೆ ಕೂಡ ಕೊಟ್ಟರು. ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ 5 ಲಕ್ಷ ಕೊಟ್ಟರು ಮಾದೇಶ್ವರೇ. ಮತ್ತು ಕರ್ನಾಟಕ, ಆಂಧ್ರ, ಅಸ್ಸಾಂ ಮತ್ತು ಒರಿಸ್ಸಾ ಇವರೆಲ್ಲ ಆಯಾ ರಾಜ್ಯದ ಆಟಗಾರರಿಗೆ ನಗದನ್ನು ಘೋಷಿಸಿದರು. ಕೆಲವರು ಕೊಟ್ಟರು, ಕೆಲವರು ಕೆಲಸ ಘೋಷಿಸಿದ್ದಾರೆ. ಆಲ್ರೆಡಿ ಅಸ್ಸಾಂ ಹುಡುಗಿಗೆ ಕೆಲಸ ಸಿಕ್ಕಿದೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ 3 ಜನ ಆಟಗಾರರಿಗೂ 10 ಲಕ್ಷ ರೂಪಾಯಿ ಘೋಷಿಸಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಅಲ್ಲದೇ ಇರೋರಿಗೂ 2 ಲಕ್ಷ ಕೊಡ್ತೀವಿ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಕೆಲವೇ ದಿವಸಗಳಲ್ಲಿ ಬರಲಿಕ್ಕಿದೆ ಮತ್ತು ಕೆಲಸ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಥರದ ಒಂದು ರೆಕಗ್ನಿಷನ್ಸ್ ಬರ್ತಾ ಇದೆ. ಅದನ್ನು ನೀವೇನು ಹೇಳಿದ್ರಿ, ಕ್ರಿಕೆಟಲ್ಲಿರ್ತಕ್ಕಂಥ ಸಂಪತ್ತು ಸಮನಾಗಿ ಹಂಚಬೇಕು. ನಾವು ವಿರಾಟ್ ಕೊಹ್ಲಿ ಮತ್ತು ಹರ್ಮನ್ ಟೀಮ್ ಅವರಿಗೆ ಸಿಕ್ಕಂಥ ಸಂಭಾವನೆ ನಮ್ಮ ಹುಡುಗಿರಿಗೆ ಸಿಗಲಿ ಅಂತ ಯೋಚನೆ ಮಾಡೋದು ತಪ್ಪಲ್ಲ. ಬಟ್ ಸಿಗಲೇಬೇಕಂತ ನಾವು ಹೇಳೋಕ್ಕಾಗಲ್ಲ. ಆ ಒಂದು ರೆಕಗ್ನಿಷನ್ ಅವ್ರದ್ದು ಭಾಳ ವರ್ಷಗಳಿಂದ ನಡೀತಾ ಇದೆ. ಒಂದು 50% ಆದರೂ ಆಗ್ಬೋದು, ಅಥವಾ ಇವರ ಒಂದು ಇದಕ್ಕೆ ಸಿಕ್ಕಿದ್ರೆ ಅವರ ಜೀವನ, ಅವರ ಕುಟುಂಬದ ಜೀವನ, ಅವರ ಆರ್ಥಿಕ ಒಂದು ಸಾಮಾಜಿಕ ರೆಕಗ್ನಿಷನ್ಸು ಬದಲಾವಣೆ ಆಗುತ್ತೆ. ಈಗಾಗಲೇ ಸಾಕಷ್ಟು ಪಾಸಿಟಿವ್ ಆಗಿ ಚೇಂಜ್ ಆಗಿದೆ. ನಮ್ಮ ದೀಪಿಕಾ ಪವನ್ ಕಲ್ಯಾಣ್ ಸರ್ ಕೇಳಿದ್ರು ಏನು ಬೇಕಂತ ಕೇಳಿದಾಗ ಅವಳು ತನಗೇನು ಬೇಕು ಅನ್ನೋದು ಹೇಳಲಿಲ್ಲ. ನಮ್ಮೂರಿಗೆ ರೋಡ್ ಇಲ್ಲ ಸರ್, ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಒಬ್ಬರು ಉಪಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನಲಿಕ್ಕೆ ಪವನ್ ಕಲ್ಯಾಣ್ ಸರ್ ಒಂದು ನಿದರ್ಶನ. ಅದೇ ದಿವಸ ಸಾಯಂಕಾಲ 8 ಕೋಟಿ ರೂಪಾಯಿ ಪ್ಲಸ್ ಗ್ರ್ಯಾಂಡ್ ಸ್ಯಾಂಕ್ಷನ್ ಮಾಡಿ ಅವತ್ತೇ ವೆಂಡರ್ನು ಫೈನಲೈಸ್ ಮಾಡೋದು. ಆಮೇಲೆ ಒರಿಸ್ಸಾದವರು ನಮ್ಮ ಕ್ರಿಕೆಟಿಗರು ಭುವನೇಶ್ವರಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ಅವರಿಗೆ ಚೆಕ್ ಹ್ಯಾಂಡ್ ಓವರ್ ಮಾಡಿದ್ರು. ಅಸ್ಸಾಮಲ್ಲೂ ಅದೇ ರೀತಿ ದೇವೇಂದ್ರ ಫಡ್ನವೀಸ್ ಸರ್ ಕರೆದು ಸನ್ಮಾನ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಂದು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಉಡುಗೊರೆ ಕೊಟ್ಟು ಮಹಾರಾಷ್ಟ್ರ ಹುಡುಗಿಗೆ ಗ್ರೂಪ್ 1 ಕೆಲಸ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಖಂಡಿತ ಒಂದು ಒಳ್ಳೆಯ ಹಾದಿಯಲ್ಲಿ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ಕ್ರಿಕೆಟಿಗರಿಗೂ ಒಂದು ಒಳ್ಳೆಯ ಮಾನ್ಯತೆ ಸಿಗ್ತದೆ, ಪುರಸ್ಕಾರ ಸಿಗ್ತದೆ, ಸ್ಥಾನ ಸಿಗ್ತದೆ. ಅವರ ಜೀವನದಲ್ಲೂ ಸಾಕಷ್ಟು ಬದಲಾವಣೆ ಆಗುತ್ತೆ. ಮತ್ತು ಪ್ರೀಮಿಯರ್ ಲೀಗೂ ಕೂಡ ಮಾಡಬೇಕು ಅಂತ ಕೆಲವು ಕಡೆ ರಿಕ್ವೆಸ್ಟ್ ಬರ್ತಾ ಇದೆ. ಆ ದಿಕ್ಕಿನಲ್ಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ಮಾಂತೇಶ್. ಸೊ ಒಂದು IPL ಥರನೇ ಒಂದು ಬ್ಲೈಂಡ್ ಪ್ರೀಮಿಯರ್ ಲೀಗ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ಪ್ರೇಕ್ಷಕರು ಅಂತ. ಖಂಡಿತವಾಗಿ ಬ್ಲೈಂಡ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತೇಳಿ ಮಾಡಬೇಕಂತಿದ್ದೀವಿ. ಮುಂದಿನ ವರ್ಷ ಅಂದರೆ 26ನೇ ಸಾಲಿನಲ್ಲಿ ಖಂಡಿತವಾಗಿ ಮಾಡ್ತೀವಿ. ಇದೆಲ್ಲದ್ರ ಜೊತೆ ಸರ್ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಏನಂತ ಹೇಳಿದ್ರೆ ಬಡವರ ಮನೆ ಹೆಣ್ಮಕ್ಳಿಗೆ ಅದೆಷ್ಟೆಲ್ಲ ಕಷ್ಟ ಆಗಿರುತ್ತೆ, ಅದರಲ್ಲೂ ಅವರ ಅಂಧತ್ವನೇ ಒಂದು ದೊಡ್ಡ ಸಮಸ್ಯೆ ಅನ್ನೋ ಥರ ಈ ಸಮಾಜ ಬೆಂಚಿರುತ್ತೆ. ಅವರೆಲ್ಲ ಕಷ್ಟಪಟ್ಬಿಟ್ಟು ಒದ್ದಾಡ್ಬಿಟ್ಟು ಈ ಹಂತಕ್ಕೆ ಬಂದಿರ್ತಾರೆ. ಅವರ ಎಲ್ಲರ ಲೈಫು ಕೂಡ ಸೆಟ್ಲ್ ಆಗ್ತಿದೆ ಒಂದು ಲೆವೆಲ್ಗೆ. ಸೊ ಅವರ ಕಷ್ಟಗಳು ಬಗೆಹರಿತಾ ಇದೆ. ಸೊ ಇದೆಲ್ಲ ನಿಮಗೆ ಯಾವ ರೀತಿ ಒಂದು ಖುಷಿ ಕೊಡ್ತು ಸರ್? ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಮಾಲ್ತೇಶ್. ಯಾಕಂದರೆ ಒಬ್ಬೊಬ್ಬರ ಕತೆ ಕೇಳಿದ್ರೆ ನಮ್ಮ ಕಣ್ಣಲ್ಲಿ ನೀರಲ್ಲ, ರಕ್ತ ಬರಬೇಕು, ಕರಳು ಕಿತ್ತು ಬರುತ್ತೆ. ಅಂಥ ಒಂದು ಕುಟುಂಬದಿಂದ ಬಂದಂಥ ಈ ನಮ್ಮ ಮಕ್ಕಳು, ನಾನು ಅವ್ರಿಗೆ ಗೆದ್ದಾಗ ಒಂದು ಪ್ರಾಮಿಸ್ ಮಾಡಿದೆ ಅವರಿಗೆ ಅಲ್ಲಿ ಕೊಲಂಬೋದಲ್ಲಿ. ಇದು ದೇವ್ರ ಇಚ್ಛೆನೋ ಅಥವಾ ದೇವ್ರು ನನ್ನ ಬಾಯಿಂದ ಬರ್ಸಿದ್ನೋ, ಕನಿಷ್ಠ ಒಬ್ಬೊಬ್ಬ ಆಟಗಾರರಿಗೆ 25 ಲಕ್ಷ ರೂಪಾಯಿ ಕೊಡಿಸೋ ಜವಾಬ್ದಾರಿ ನಂದು. ಇದು ನನ್ನ ಇಚ್ಛೆ, ಭಗವಂತ ದಯಪಾಲಿಸ್ಬೇಕು ಅಂತ ಹೇಳಿದೆ. ಈಗ ಆಲ್ಮೋಸ್ಟ್ ಎಲ್ರಿಗೂ 25 ಲಕ್ಷ ಬರೋ ಹಂತದಲ್ಲಿದೆ. ಕೆಲವರಿಗೆ ಜಾಸ್ತಿ ಬರುತ್ತೆ. ಸೊ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಅವರ ಮನೆ, ಅವರ ಕುಟುಂಬದ ಆರ್ಥಿಕ ಸಮಸ್ಯೆಗಳು ಅದನ್ನೆಲ್ಲ ಕೇಳಿದಾಗ ಈ ಒಂದು ಮೊತ್ತ ಖಂಡಿತವಾಗಿ ಅವರಿಗೆ ಭಾಳ ದೊಡ್ಡ ನೆರವು. ಅವರ ಜೀವನ ಶೈಲಿ ಬದಲಾಗುತ್ತೆ. ಅವರು ಕೂಡ ಒಂದು ಸಂತೋಷದ ಜೀವನ ನಡೆಸ್ಬೋದು ಅವರು. ಯಾಕಂದರೆ ಎಲ್ಲ ಹುಡುಗಿರನ್ನ ನಾನು ಕೇಳಿದಾಗ ನಮ್ಮ ತಂದೆ ತಾಯಿಗೆ ನಾವು ಹೆಲ್ಪ್ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಹೆಲ್ಪ್ ಮಾಡಬೇಕು, ನಮ್ಮ ಸಹೋದರ ಸಹೋದರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರದ್ದೇ 108 ನೋವಿದ್ರು ಅದನ್ನು ಮರೆತು ನಮ್ಮೂರು, ನಮ್ಮ ಕುಟುಂಬಕ್ಕೆ ಮಾಡಬೇಕಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಖುಷಿಯಾಗುತ್ತೆ ಮಾದೇಶ್ವರ. ಸೊ ಹೀಗೆಲ್ಲ ಇದ್ದಾಗ ಸರ್, ಸಾಮಾನ್ಯರ ಕ್ರಿಕೆಟ್ಗೆ
ತುಂಬ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಬರ್ತಾ ಇದೆ. ಸೊ ಕಂಪನಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ತುಂಬ ದೊಡ್ಡ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಈಗಿನ ಅಗತ್ಯತೆ ಅಂದರೆ ಸರ್ ಬ್ಲೈಂಡ್ ಕ್ರಿಕೆಟ್ ಇಂಡಿಯಾದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದಾಗ ಅದೇ ರೀತಿ ಅವರ ನಡೀತಾ ಇರ್ತಕ್ಕಂಥ ಹೆಜ್ಜೆಯಲ್ಲಿ ನಮ್ಮ ಆಟಗಾರರು ಕರ್ಕೊಂಡು ಹೋಗೋ ಇಚ್ಛೆ. ಇವ್ರಿಗೂ ಕೂಡ ಕೆಲವು ಬ್ರ್ಯಾಂಡ್ಸ್ ಬಂದು ಇವ್ರನ್ನ ಅವ್ರ ಬ್ರ್ಯಾಂಡ್ ಅಂಬ್ಯಾಸಿಡರ್ಸ್ ಆಗಿ ಮಾಡ್ಬೋದು. ಮತ್ತು ಸರ್ಕಾರ ಅಥವಾ ಸರ್ಕಾರೇತರ ಸಂಘ ಸಂಸ್ಥೆಗಳು ಇವ್ರನ್ನ ಗುರುತಿಸಿ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೋದು. ಈಗ ಅಸ್ಸಾಂ ಹುಡುಗಿಗೆ ಪ್ರಧಾನಮಂತ್ರಿಗಳೇ ಮಾತಾಡಿ ಸಿ ಎಮ್ ಅವರಿಗೆ ಅಲ್ಲಿ ಮನೆ ಕಟ್ಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಂಧ್ರದಲ್ಲಿ ಆಮೇಲೆ ಪವನ್ ಕಲ್ಯಾಣ್ ಅವ್ರ ತಂಡ ಪಕ್ಷದವ್ರು ಹೋಗಿ ಆಂಧ್ರ ಕ್ರಿಕೆಟಿಗರಿಗೆ ಅವ್ರಿಗೇನು ಮನೆಗೆ ಅವಶ್ಯಕತೆ ಇತ್ತು ಅಂತ ಕೊಟ್ಟರು. ಸೊ ಈ ರೀತಿ ಒಂದು ಸುಧಾರಣೆ ಆಗ್ತಾಯಿದೆ. ಅದೇ ರೀತಿ ಸುಧಾರಣೆಯಾಗಿ ಇವ್ರಿಗೂ ಎಲ್ಲ ಆಟಗಾರರಿಗೂ ಕೆಲಸ ಸಿಗಬೇಕು. ದೇಶಕ್ಕೆ ಯಾರು ಆಡಿದ್ದಾರೆ, ದೇಶದ ಒಂದು ಕೀರ್ತಿ ಯಾರು ಬೆಳಗಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ವ್ಯವಸ್ಥೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಸರ್ಕಾರಗಳು ಮತ್ತು ಕಾರ್ಪೊರೇಟ್ಸು, ಆಮೇಲೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಸು. ಈಗ ಅಸ್ಸಾಮಲ್ಲಿ ಸಿಮುದಾಸ್ಗೆ ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರ್ ಮಾಡಿದ್ದಾರೆ. ನಾವು ದೀಪಿಕಾ ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವ್ರಿಗೆ ಪ್ರಮೋಷನ್ ಕೊಟ್ಟು ಆಫೀಸರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ಅವರಿಗೆ ಪ್ರಮೋಷನ್ ಸಿಕ್ಕಿ ಅವರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದು ಅವರ ಒಂದು ಕಾಂಟ್ರಿಬ್ಯೂಷನ್ನ ರೆಕಗ್ನೈಸ್ ನಾವು ಮಾಡಬೇಕು. ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನೀಸ್ ಇರ್ಬೋದು, ಸರ್ಕಾರದ ಇಲಾಖೆಗಳಿರ್ಬೋದು, ರೆಕಗ್ನೈಸ್ ಮಾಡಬೇಕು. ಮತ್ತು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೆ ಕೆಲಸ ಸಿಗಬೇಕು. ಸೊ ಅವರು ಒಂದು ರೋಲ್ ಮಾಡೆಲ್ಸ್ ಆಗಿ ಅವ್ರ ಥರ ಇರ್ತಕ್ಕಂಥ ಕಣ್ಣಿನ ಯಾರಿಗೆ ಸಮಸ್ಯೆ ಇದೆ ಇವರಿಂದ ಅವರು ಸ್ಫೂರ್ತಿ ಪಡೆದು ನಾಳೆ ಅವರು ಕ್ರಿಕೆಟ್ ಅಥವಾ ಇನ್ನೂ ಬೇರೆ ಆಟ ಆಡಿ ಅವರು ದೇಶಕ್ಕೆ ಒಂದು ಕೊಡುಗೆ ಕೊಡ್ಬೋದು, ದೇಶದ ಒಂದು ರಾಯಭಾರಿಗಳಾಗ್ಬೋದು. ಸೊ ಇದ್ರ ಜೊತೆಯಲ್ಲಿ ಸರ್ ಇನ್ನೊಂದು ಪ್ರಮುಖವಾದ ಕ್ಷಣ ಅಂತ ಏನಂತ ಹೇಳಿದ್ರೆ, ಸೊ ಸಚಿನ್ ಅವರು ಪ್ರತಿಯೊಂದು ಮಾದರಿಯ ಕ್ರಿಕೆಟ್ಗೆ ಕೂಡ ಬೆಂಬಲವನ್ನು ಕೊಟ್ಕೊಂಡೇ ಬಂದಿದ್ದಾರೆ. ಸೊ ಅದರಲ್ಲೂ ಪ್ರಮುಖವಾಗಿ ಬ್ಲೈಂಡ್ ಕ್ರಿಕೆಟ್ ಟೀಮ್ T20 ವರ್ಲ್ಡ್ ಕಪ್ ಗೆದ್ದಿದ್ದ ವಿಷಯ ತಿಳಿದು ತುಂಬ ಖುಷಿಯಾಗಿ ಬಂದರು. ಸೊ ನಿಮ್ಮ ಜೊತೆ ಎಲ್ಲ ಬೆರೆತರು, ಆಟಗಾರರ ಜೊತೆ ಎಲ್ಲ ಬೆರೆತರು, ಸೊ ಸಂತಸವನ್ನು ಹಂಚ್ಕೊಂಡ್ರು. ಹೇಗಿತ್ತು ಸರ್ ಆ ಸಂದರ್ಭ? ಸಚಿನ್ ಜೊತೆ ಯಾರಿಗಿರೋಕ್ಕೆ ಇಷ್ಟ ಇಲ್ಲ ಹೇಳಿ. ನಮ್ಮ ಮಕ್ಕಳು ಇವರು 16 ಹುಡುಗಿಯರು ನನ್ನ ಮಕ್ಕಳ ಥರ. ಅವರ ಒಂದು ಪರಿಶ್ರಮದ ಒಂದು ಕಾರಣದಿಂದ ಅವ್ರ ಪಕ್ಕ ಹೆಚ್ಚು ಕಮ್ಮಿ 1 ಗಂಟೆ ನನಗೆ ಕೂರ್ಲಿಕ್ಕೆ ಅವಕಾಶ ಸಿಕ್ತು. ನಾವೆಲ್ಲರೂ ಯಾರು ಕ್ರಿಕೆಟ್ನೇ ಒಂದು ಧರ್ಮ ಅಂದ್ಕೊಳ್ತೀವೋ ಆ ಧರ್ಮದ ಒಂದು ದೇವರು ಅಂತ ಕಾಣ್ತೀವಿ. ಜೊತೆಗೆ ನಾವು ಅವರ ಒಂದು ಸೌಮ್ಯ ಸ್ವಭಾವ, ಅವರು ಹೇಳಿದಂಥ ಕೆಲವು ಅಡ್ವೈಸಸ್ಸು ಬಹಳ ಚೆನ್ನಾಗಿತ್ತು. ಸೊ ಒಂದು ಹೇಳಿದ್ರು, ನಾವು ವಿ ಆರ್ ಅ ಸ್ಪೋರ್ಟ್ಸ್ ಲವಿಂಗ್ ಕಂಟ್ರಿ, ನಾವು ವಿ ಆರ್ ಅ ಸ್ಪೋರ್ಟ್ಸ್ ಪ್ಲೇಯಿಂಗ್ ಕಂಟ್ರಿ. ಹೇಗೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅವ್ರ ಕಾಲದಿಂದ ಇಲ್ಲಿವರೆಗೂ. ನಂತರ ಸಕ್ಸಸ್ಸು ಬ್ರಿಂಗ್ಸ್ ರೆಸ್ಪಾನ್ಸಿಬಿಲಿಟಿ. ಸೊ ನೀವು ಈಗ ಗೆದ್ದು ಬಂದಿದ್ದೀರಿ, ಒಂದು ಸಕ್ಸಸ್ನ ಸಾಧಿಸಿದ್ದೀರಿ. ಸೊ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಅಪ್ ಟು ಯು ದ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್. ಯಾಕಂದರೆ ಅವರ ಅನುಭವಿಸಿದಂಥ ಒಂದು ಜೀವನವನ್ನು ನಮ್ಮ ಮಕ್ಕಳಿಗೆ ಹೇಳಿದ್ರು. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಸೌಮ್ಯ ಸರಳ ಜೀವನದಿಂದ, ಒಂದು ಸರಳತೆಯಿಂದ ನಮ್ಮ ಹುಡುಗರಿಗೆ ಹೇಳಿದ್ದು ಐ ಥಿಂಕ್ ಒಂದು ಬಹಳ ದೊಡ್ಡ ಸಲಹೆ. ನಮ್ಮ ಮಕ್ಕಳಿಗೆ ಅದು ದೊಡ್ಡ ಇನ್ಸ್ಪಿರೇಷನ್. ಆ್ಯಂಡ್ ವೈಯಕ್ತಿಕವಾಗಿ ನನಗೂ ಭಾರಿ ಸಂತೋಷ ಆಯಿತು. ಯಾಕಂದರೆ ಅವರು ಮೊದಲು ಬಾಲ್ ಆಡಿದ್ದರಿಂದ ಕೊನೆಯವರೆಗೂ ಫಾಲೋ ಮಾಡ್ಕೊತ ಬಂದಿರತಕ್ಕಂಥ ನನಗೆ ಭಾಳ ಖುಷಿ ಆಯಿತು. ಅವ್ರ ಸಲಹೆಗಳು, ಅವ್ರ ಸೂಚನೆಗಳು ಮತ್ತು ಅವರ ಜೊತೆ ಕಳೆದಂಥ ಸಮಯಗಳು. ಒಬ್ಬರು ಕೇಳಿದ್ರು, ಮೋಸ್ಟ್ಲಿ ದೀಪಿಕಾ ಕೇಳಿದ್ರು, ಸರ್ ನಿಮಗೆ ನಮ್ಮ ಜೊತೆ ಒಂದೊಂದು ಸಿಂಗಲ್ ಫೋಟೋ ಬೇಕು ನಿಮ್ಮ ಜೊತೆ. ವೈ ಓನ್ಲಿ ಸಿಂಗಲ್ ಫೋಟೋ, ವಿಲ್ ಆಲ್ಸೋ ಟೇಕ್ ಸೆಲ್ಫೀಸ್ ಅಂದರು. ನಾವು ಸಚಿನ್ ಅಂದರೆ ಒಂದು 5 ನಿಮಿಷ 10 ನಿಮಿಷ ಮಾತಾಡ್ಬೋದು, ಹೋಗ್ಬಿಡ್ತಾರೆ ಅಂದ್ಕೊಂಡು. ಇಲ್ಲ, ಒಬ್ಬೊಬ್ಬರ ಜೊತೆನೂ ಆರಾಮಾಗಿ ಮಾತಾಡಿ ಎಲ್ಲರ ಜೊತೆ ಕೇಳಿ ಹೆಂಗಿತ್ತು, ಯಾರ ಜೊತೆ ಏನು ಕಷ್ಟ ಇತ್ತು, ಆಟ ಹೆಂಗಿತ್ತು ಎಲ್ಲ ಒಬ್ಬೊಬ್ಬರನ್ನ ವಿಚಾರಿಸಿದ್ರು. ಸೊ ಭಾಳ ಖುಷಿ ಆಯಿತು ಸಚಿನ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ. ಸೊ ಅದೊಂದು ಇನ್ಸ್ಪಿರೇಷನ್. ಯಾಕೆ ಸಚಿನ್ ಅವ್ರನ್ನ ಕ್ರಿಕೆಟ್ ಗಾಡ್ ಅಂತ ಕರೀತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಖಂಡಿತ. ಸೊ ಅಂದರೆ ಕ್ರಿಕೆಟ್ ಉಳಿಬೇಕು, ಎಲ್ಲ ಮಾದರಿಯಲ್ಲೂ ಕ್ರಿಕೆಟ್ ಉಳಿಬೇಕು ಅನ್ನೋದು ಅವರ ಒಂದು ಗುರಿ ಕೂಡ. ಹಾಗೆ ಸರ್, ಈ ಒಂದು ಗೆಲುವು ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಕೂಡ ಮಾಡ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ನೋಡಿದ್ದೀವಿ. ಹಾಗೆ ಆ ಮೂಲಕ, ಅಂದರೆ ಈ ಗೆಲುವಿನ ಮೂಲಕ ಸಮಾಜದಲ್ಲಿ ಅಂದರೆ ತುಂಬ ನೋವಲ್ಲಿರುವಂಥವ್ರಿಗೆ, ಭರವಸೆ ಕಳೆದುಕೊಂಡವ್ರಿಗೆ ಈ ನಿಮ್ಮ ಒಂದು ಸಂದೇಶ ಏನು ಹೇಳ್ಬೋದು ಸರ್? ಐ ಥಿಂಕ್ ಈ 16 ಹುಡುಗಿರು ಒಂದು ರೋಲ್ ಮಾಡೆಲ್ಸ್. ಯಾರಿಗೆ ಕಷ್ಟ ಇದೆ, ಯಾರಿಗೆ ನೋವಿದೆ, ಯಾರಿಗೆ ಅಂಗವಿಕಲತೆ ಇದೆ, ಯಾರಿಗೆ ಒಂದು ಸಾಧಿಸಕ್ಕೆ ಹೋಗಿ ಒಂದು ಕಾರಣಾಂತರಗಳಿಂದ ಆಗಿರಲ್ಲ, ಧೃತಿಗೆಡಬೇಡಿ, ನೀವು ಪ್ರಯತ್ನ ಮಾಡಿದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ 16 ಹುಡುಗಿಯರು ಒಂದು ಎಕ್ಸಾಂಪಲ್. ನಮ್ಮ ಭಾರತದ ಅಂಧ ಮಹಿಳೆಯರ ತಂಡ ಒಂದು ಎಲ್ರಿಗೂ ಮಾದರಿ ಅಂತ ಹೇಳ್ತೀನಿ.
ಸೊ ಹಾಗೆ ಪ್ರಯತ್ನ ನಿರಂತರವಾಗಿ ಮಾಡಿ, ಸತತವಾಗಿ ಪ್ರಯತ್ನ ಮಾಡಿ, ಪರಿಶ್ರಮ ಇರಲಿ, ಛಲ ದೃಢತೆ ಇದ್ದರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಕನಸು ಕಾಣಿ, ಕನಸು ಕಂಡು ಪ್ರಯತ್ನ ಮಾಡಿ, ಒಂದು ತ್ಯಾಗ, ಶ್ರದ್ಧೆ, ಬದ್ಧತೆ ಇದ್ದರೆ ನೀವು ಸಾಧಿಸೋದ್ರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಸೊ ಥ್ಯಾಂಕ್ ಯು ಸರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಹಾಗೆ ಈ ಒಂದು ಗೆಲುವಿನಿಂದ ಏನೆಲ್ಲ ಕಷ್ಟಗಳಿತ್ತು ಅದನ್ನು ಎಲ್ಲ ತಿಳಿಸ್ಕೊಟ್ರಿ. ಸೊ ಇದು ಕೇವಲ ಗೆಲುವಲ್ಲ, ಸೊ ಬ್ಲೈಂಡ್ ಕ್ರಿಕೆಟಲ್ಲಿ ಒಂದು ಹೊಸ ತಂಗಾಳಿನೇ ಎದ್ದಿದೆ ಅಂತ ಹೇಳ್ಬೋದು. ಸೊ IPL ರೀತಿಯ ಪ್ರೀಮಿಯರ್ ಲೀಗ್ ಕೂಡ ಆರಂಭವಾಗುತ್ತೆ ಅನ್ನೋ ಒಂದು ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪ್ರೇಕ್ಷಕರು ಅದರಲ್ಲೂ ಕ್ರಿಕೆಟನ್ನು ದೇವರ ಸಮಾನದಲ್ಲಿ, ಧರ್ಮದ ಸಮಾನದಲ್ಲಿ ನೋಡುವಂಥ ಭಾರತದಲ್ಲಿ ಖಂಡಿತವಾಗ್ಲೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಈಗಾಗಲೇ ಇದನ್ನು ನೋಡಿದ್ದೀವಿ. ಸೊ ಈ ಒಂದು ಗೆಲುವಿನಿಂದ ಎಷ್ಟೆಲ್ಲ ಕಷ್ಟ ಇತ್ತು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಈ ಒಂದು ಸಂದರ್ಶನದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಒನ್ ಇಂಡಿಯಾ ಕನ್ನಡ. ಸೊ ನಾನು ಕೂಡ ಸಮರ್ಥರಾಮ್ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಆ್ಯಂಡ್ ವೈಯಕ್ತಿಕವಾಗಿ ಒನ್ ಇಂಡಿಯಾ ಎಲ್ಲ ವೀಕ್ಷಕರಿಗೆ ಅಭಿನಂದಿಸ್ತೀನಿ. ಬ್ಲೈಂಡ್ ಕ್ರಿಕೆಟ್ನ ಫಾಲೋ ಮಾಡಿ, ಒನ್ ಇಂಡಿಯಾ ಫಾಲೋ ಮಾಡಿ. ಮತ್ತೊಮ್ಮೆ ಒನ್ ಇಂಡಿಯಾಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.